ವಿಜೃಂಭಣ. ಅಧ್ಯಾಯ 1. ಕನ್ನಡ ಮೂಲದ ತೆಲುಗಿನ ಸೂಪರ್ ಸ್ಟಾರ್ ಮಹಶ್ರೀ ಅವರ ಬಂಧನ. ಅವರದ್ದೇ ಅಪಾರ್ಟ್ಮೆಂಟ್ನಲ್ಲಿ ಈ ಕೊಲೆ ನಡೆದಿದ್ದು. ಸಿಕ್ಕಿದ್ದ ಪ್ರಾಥಮಿಕ ವರದಿ ಮಹಶ್ರೀಯನ್ನು ಅಪರಾಧಿ ಎಂದು ದೃಢೀಕರಿಸುತ್ತಿದ್ದು, ಇವರು ಯಾಕೆ ಈ ಕೊಲೆ ಮಾಡಿದ್ದಾರೆ ಎಂದು ಇನ್ನೂ ತಿಳಿದು ಬಂದಿಲ್ಲ ಎಂಬ ಬ್ರೇಕಿಂಗ್ ನ್ಯೂಸ್ ಎಲ್ಲ ಚಾನೆಲ್ಗಳಲ್ಲಿಯೂ ಪ್ರಕಟವಾಗುತ್ತಿದ್ದಂತೆ ಈ ವಿಚಾರ ಅವನ ಅಭಿಮಾನಿಗಳಲ್ಲಿ ದಿಗ್ಭ್ರಮೆ ಉಂಟು ಮಾಡಿತ್ತು. ಬೆಂಗಳೂರಿನ ಕೋರಮಂಗಲದಲ್ಲಿ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ನ 3ನೇ ಫ್ಲೋರ್ ಅದು. ಬೆಳಗ್ಗೆ ತಾನೇ ಅಮೆರಿಕಾ ಟೂರ್ ಮುಗಿಸಿ ಬಂದ ಸಂಯುಕ್ತ ಲಿವಿಂಗ್ ರೂಮ್ನಲ್ಲಿದ್ದ ಸೋಫಾದ ಮೇಲೆ ಟಿವಿ ನೋಡುತ್ತಾ ಹಾಗೆ ನಿದ್ದೆ ಜಂಪಿನಲ್ಲಿದ್ದಳು. ಮಹಶ್ರೀ ಅವರ ಹೆಸರು ಕೇಳಿ ಕಣ್ಣು ಬಿಟ್ಟಳು. ಟಿವಿಯಲ್ಲಿ ಬರುತ್ತಿದ್ದ ಮಹಶ್ರೀಯ ತೆಲುಗು ಹಿಟ್ ಮೂವಿ ಸಾಂಗ್ಗಳ ಜೊತೆ ವರ್ಣರಂಜಿತವಾಗಿ ಕೊಲೆಯ ಕಾರಣವನ್ನು ಕೆದಕಲಾರಂಭಿಸಿದ್ದರು ಟಿವಿ ಚಾನೆಲ್ನವರು. ಸಂಯುಕ್ತಾಳಿಗೆ ಮೂವಿ ಕ್ರೇಜ್ ಇರಲಿಲ್ಲ. ನೋಡದಿದ್ದರೂ ಕೆಲವು ಕನ್ನಡ ಹಿಟ್ ಮೂವಿ ಮಾತ್ರ. ತೆಲುಗು ಅವಳಿಗೆ ಅಷ್ಟಕ್ಕಷ್ಟೇ. ಮಹಶ್ರೀ ಮೂಲತಃ ಕನ್ನಡದ ನಟನೆ. ಕನ್ನಡದಲ್ಲಿ ಅವನು ಮಾಡಿದ ಕೆಲವು ಚಿತ್ರಗಳು ಹಿಟ್ಟಾದರೂ ತೆಲುಗಿನಲ್ಲಿ ಲಕ್ ಪರೀಕ್ಷಿಸಲು ಹೊರಟಾಗ ಅಲ್ಲಿ ಅವನು ಮುಟ್ಟಿದ್ದೆಲ್ಲ ಚಿನ್ನವಾಗತೊಡಗಿತ್ತು. ನಂತರ ಅವನು ತಿರುಗಿ ನೋಡಿಲ್ಲ. 2-3 ವರ್ಷದಲ್ಲಿ ಅವನು ತೆಲುಗಿನ ಸೂಪರ್ ಸ್ಟಾರ್ ಆಗಿಬಿಟ್ಟಿದ್ದ. ಪ್ರಸ್ತುತ ಹೈದರಾಬಾದಿಗೆ ವಾಸ್ತವ್ಯವನ್ನು ವರ್ಗಾಯಿಸಿದ್ದ. ಇಷ್ಟೆಲ್ಲ ಹೆಸರು ಮಾಡಿದ ಇದೇ ಸೂಪರ್ ಸ್ಟಾರ್ ಮಹಶ್ರೀ ಸಂಯುಕ್ತಾಳಿಗೆ ಒಂದು ಕಾಲದಲ್ಲಿ ಬಹಳ ಆತ್ಮೀಯನಾಗಿದ್ದ ಎಂಬ ಸತ್ಯ ಅವಳಿಗೆ ಮಾತ್ರ ಗೊತ್ತು. ಒಂದು ಇರುವೆಯನ್ನು ನೋಯಿಸಿದಷ್ಟು ಮೃದು ಮನಸ್ಸಿನ ಮಹಶ್ರೀ ಈಗ ಹೆಂಡತಿಯನ್ನು ಕೊಲೆ ಮಾಡಿದ್ದಾನೆ ಅಂದರೆ ಸಂಯುಕ್ತಾಳಿಗೆ ನಂಬಲು ಸಾಧ್ಯವಾಗುತ್ತಿರಲಿಲ್ಲ. ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದ ವರುಣಾಳನ್ನು ಕೊಲೆ ಮಾಡಿದ್ದಾನೆ. ಇಂಪಾಸಿಬಲ್ ಅನಿಸಿತು. ಯಾಕೋ ಮಹಶ್ರೀಯನ್ನು ಭೇಟಿ ಮಾಡಬೇಕೆನಿಸಿ ಆ ನಿಟ್ಟಿನಲ್ಲಿ ಕಾರ್ಯತ್ಪರಿತರಾದಳು. ಕೂಡಲೇ ಪೊಲೀಸ್ ಕಮಿಷನರ್ಗೆ ಫೋನ್ ಮಾಡಿದ ಸಂಯುಕ್ತ ಅವರಲ್ಲಿ ಅವನ ಭೇಟಿಗೆ ಸಹಾಯ ಯಾಚಿಸಿದಳು. ಬೆಂಗಳೂರಿನ ಫೇಮಸ್ ಕ್ರಿಮಿನಲ್ ಲಾಯರ್ ಮೂರ್ತಿ ಅವರ ಕೈ ಕೆಳಗೆ ಲಾಯರ್ ಸಂಗೀತಾಳಿಗೆ ಕಮಿಷನರ್ ಇಲ್ಲ ಎನ್ನುವ ಸಾಧ್ಯತೆ ಇರಲಿಲ್ಲ. ಅವಳೇನು ಫುಲ್ ಟೈಮ್ ಆ ಕೆಲಸ ಮಾಡುತ್ತಿರಲಿಲ್ಲ. ತಿಂಗಳಲ್ಲಿ 1-2 ಕೇಸ್ಗಳ ಜವಾಬ್ದಾರಿಯನ್ನು ಮೂರ್ತಿಯವರು ಇವಳಿಗೆ ಕೊಡುತ್ತಿದ್ದರು. ಅದು ಅವಳ ತಂದೆಯವರು ರಾಜಕೀಯ ವ್ಯಕ್ತಿಯಾದುದರಿಂದ ಅವರ ಜೊತೆ ಸ್ನೇಹದ ಅಗತ್ಯ ಅವರಿಗೂ ಇದ್ದುದರಿಂದ ಸಂಯುಕ್ತಾಳಿಗೆ ಅವಕಾಶ ಕೊಟ್ಟಿದ್ದರು. ಸಂಯುಕ್ತಾಳಿಗೆ ಕಮಿಷನರ್ ಅವರಿಂದ ಗ್ರೀನ್ ಸಿಗ್ನಲ್ ಸಿಕ್ಕೊಡನೆ ತನ್ನ ಪ್ರಯಾಣಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಳು. ಇದು ಅಫಿಷಿಯಲ್ ಟೂರ್ ಅಲ್ಲವಾದ್ದರಿಂದ ಮೂರ್ತಿಯವರಿಗೂ ವಿಚಾರ ತಿಳಿಸಲು ಹೋಗಲಿಲ್ಲ. ಹೇಗಿದ್ದರೂ ಅಮೆರಿಕಾದ ಟೂರ್ ಕಾರಣದಿಂದ ಅವಳು ಬ್ರೇಕ್ ತೆಗೆದುಕೊಂಡಿದ್ದಳು. ಅದೇ ರಜದ ಮುಂದಿನ ಭಾಗವಾಗಿ ಈ ಟೂರ್ ಹೈದರಾಬಾದ್ ಕಡೆಗೆ ಅಂದುಕೊಳ್ಳಬಹುದೇನೋ. ಸಂಯುಕ್ತಾಳ ಗಂಡ ಮೃಣಾಲದ್ದು ಮೈನಿಂಗ್ ಬಿಸ್ನೆಸ್. ಮೂಲತಃ ಬಳ್ಳಾರಿಯವನು. ಅವನ ತಂದೆ ಶರತ್ ಲಾಲ್ ಅವರು ಮೈನಿಂಗ್ ಬಿಸ್ನೆಸ್ಸನ್ನು ಬಳ್ಳಾರಿಯಲ್ಲಿ ಬಹಳ ವರ್ಷಗಳಿಂದ ನಡೆಸಿಕೊಂಡು ಬಂದುತ್ತಿದ್ದರು. ಗ್ರಾಜ್ಯುಯೇಷನ್ ಬಳಿಕ ಮೃಣಾಲ್ ತಂದೆ ಜೊತೆಗೂಡಿ ವ್ಯವಹಾರದಲ್ಲಿ ಕೈ ಜೋಡಿಸತೊಡಗಿದ್ದ. ಸಂಯುಕ್ತಾಳ ತಂದೆ ವಿಠೋಬರಾಜ್ ರಾಜಕೀಯದಲ್ಲಿದ್ದುದರಿಂದ ಶರತ್ ಲಾಲ್ ಅವರ ಗೆಳೆತನ ಬಹಳ ಹಳೆಯದ್ದು. ಇವರ ಗೆಳೆತನದ ಕಾರಣವೇ ಬಳ್ಳಾರಿಯ ಮೃಣಾಲ್ನನ್ನು ಬೆಂಗಳೂರಿನ ಹುಡುಗಿ ಸಂಯುಕ್ತ ಮದುವೆಯಾಗಿದ್ದು ಎಂದರೆ ತಪ್ಪಾಗಲಾರದು. 2 ಕಡೆಯವರು ಆಗರ್ಭ ಶ್ರೀಮಂತರು. ಮದುವೆಯಾದ ನಂತರ ಬಳ್ಳಾರಿಯಲ್ಲಿರಲು ಸಂಯುಕ್ತಾಳಿಗೆ ಇಷ್ಟವಿರಲಿಲ್ಲ. ಮೃಣಾಲ್ ಅದಕ್ಕೋಸ್ಕರ ಬೆಂಗಳೂರಿನಲ್ಲಿ ಅಪಾರ್ಟ್ಮೆಂಟ್ ಖರೀದಿಸಿದ್ದ. ಬಳ್ಳಾರಿಯಿಂದ ಬಂದು ಹೋಗಿ ಮಾಡುತ್ತಿದ್ದ. ಬಿಸ್ನೆಸ್ ಕೆಲಸದ ಮೇಲೆ ಮೃಣಾಲ್ ಯಾವಾಗ ಎಲ್ಲಿ ಹೋಗುತ್ತಾನೆ ಎಂದು ಸಂಯುಕ್ತಾಳಿಗೆ ತಿಳಿಯುತ್ತಿರಲಿಲ್ಲ. ಹಾಗೆ ಸಂಯುಕ್ತಾಳ ಬಗ್ಗೆಯೂ ಮೃಣಾಲ್ ತಲೆ ಕೆಡಿಸಿಕೊಂಡವನಲ್ಲ. ಕೈಗೊಂದು ಕಾಲಿಗೊಂದು ಆಳುಗಳು ಇರಬೇಕಾದರೆ ಯಾರು ಇರಲಿ ಬಿಡಲಿ ಎಲ್ಲ ಕೆಲಸ ನಿರ್ವಿಘ್ನವಾಗಿ ನಡೆಯುತ್ತಿತ್ತು. ಸಂಯುಕ್ತಾಳ ತಂದೆಯವರು ಪ್ರಸ್ತುತ ರಾಜ್ಯದ ಆಡಳಿತ ಪಕ್ಷದಲ್ಲಿ ಗೃಹ ಮಂತ್ರಿಯಾಗಿದ್ದರಿಂದ ಅವರ ಮನೆಯು ಯಾವಾಗಲೂ ಜನರಿಂದ ತುಂಬಿರುತ್ತಿತ್ತು. ಸಂಯುಕ್ತಾಳ ಒಡ ಹುಟ್ಟಿದವನು ಸಾಗರ್ ಅಪ್ಪನ ಜೊತೆ ರಾಜಕೀಯದಲ್ಲಿ ತೊಡಗಿಸಿಕೊಂಡಿದ್ದ. ಆದರೆ ಸಂಯುಕ್ತ ಮಾತ್ರ ಇದರಿಂದ ಬಹಳ ದೂರ. ಹಾಗಾಗಿ ತನಗೆ ಇಷ್ಟವಾದ ಹಾಗೆ ಬದುಕುತ್ತಿದ್ದಳು. ಈಗ ತಾನು ಹೈದರಾಬಾದ್ಗೆ ಪಯಣಿಸುವುದು ಎಂದು ನಿರ್ಧರಿಸಿದ ಮೇಲೆ 1 ನಿಮಿಷವೂ ವಿರಾಮಿಸಲಿಲ್ಲ. ಜೆಟ್ಲಾಗ್ನಿಂದ ತೂಗಡಿಸುತ್ತಿದ್ದ ಸಂಯುಕ್ತಾಳ ಜಡತೆ ಹಾಗೆಯೇ ಹಾರಿ ಹೋಗಿತ್ತು. ಆನ್ಲೈನ್ನಲ್ಲಿಯೇ ಟಿಕೆಟ್ ಬುಕ್ ಮಾಡಿದವಳು ಪ್ರಯಾಣಕ್ಕೆ ಸಿದ್ಧವಾಗತೊಡಗಿದ್ದಳು. ಅಡುಗೆ ಅಮ್ಮನಿಗೆ ಅವಳ ದಿಢೀರ್ ಪ್ರಯಾಣದ ಮಾಹಿತಿ ಸಿಕ್ಕಾಗ ಅಚ್ಚರಿ ಎನಿಸಲಿಲ್ಲ. ದೊಡ್ಡವರ ಈ ಜೀವನ ಶೈಲಿ ಸುಂದರಮ್ಮನಿಗೆ ಅಭ್ಯಾಸವಾಗಿತ್ತು. ಮೃಣಾಲ್ ಮತ್ತು ಸಂಯುಕ್ತಾಳನ್ನು ಮದುವೆಯಾಗಿದ್ದಾಗಿನಿಂದ ನೋಡಿದ್ದಾಳೆ. ಇವರುಗಳು ಇರುವುದೇ ಹೀಗೆ. ಸುಂದರಮ್ಮ, ನಾನು ಬರುವುದು ಕೆಲವು ದಿನಗಳಾಗಬಹುದು. ಮನೆ ಕಡೆ ನೋಡಿಕೊಳ್ಳಿ. ವೀಕೆಂಡ್ ಮೃಣಾಲ್ ಬಂದರೂ ಬರಬಹುದು. ಸರಿ ಎಂದ ಸುಂದರಮ್ಮ ಹೆಚ್ಚು ತಲೆ ಕೆಡಿಸಿಕೊಳ್ಳಲು ಹೋಗಲಿಲ್ಲ. ಮೃಣಾಲ್ಗೆ ಗೋಯಿಂಗ್ ಟು ಹೈದರಾಬಾದ್ ಎಂದು ಮೆಸೇಜ್ ಮಾಡಿದಳು. ಹೆಚ್ಚಿನ ವಿವರ ಏನೂ ಕೊಡಲಿಲ್ಲ. ಅವಳ ವೃತ್ತಿಯಲ್ಲಿ ಇದೆಲ್ಲ ಮಾಮೂಲು ತಾನೆ. ಹಾಗಾಗಿ ಅವನ ಕೆಲಸದ ಒತ್ತಡದ ನಡುವೆ ಇದರ ಬಗ್ಗೆ ತಲೆ ಕೆಡಿಸಿಕೊಳ್ಳುವುದೂ ಇಲ್ಲ. ಊಟ ಮುಗಿಸಿದವಳು ಲಗೇಜ್ ಜೊತೆ ಪಾರ್ಕಿಂಗ್ ಲಾಟ್ಗೆ ಬಂದಳು. ಡ್ರೈವರ್ ರಾಜು ಅವಳಿಗಾಗಿ ಕಾಯುತ್ತಿದ್ದ. ಅವನಲ್ಲಿ ತನ್ನನ್ನು ಏರ್ಪೋರ್ಟ್ಗೆ ಬಿಡುವಂತೆ ತಿಳಿಸಿದಳು. ಅವನು ಅವಳ ಆಜ್ಞಾನುಸಾರ ಕಾರನ್ನು ಚಲಾಯಿಸತೊಡಗಿದ್ದ. ಅವಳ ಪಯಣದ ದಿಕ್ಕಿನ ಕಡೆ ಕಾರು ಮುಂದುವರೆದಂತೆ ಅವಳ ಆಲೋಚನೆಗಳು ಮಹರ್ಷಿಯ ಸುತ್ತ ಸುತ್ತತೊಡಗಿದ್ದವು.
ಅಂದು ಸೋಮವಾರ, ವಾರದ ಮೊದಲನೇ ದಿನ. ಮಹಾರಾಣಿ ಅಬ್ಬಕ್ಕ ಕಾಲೇಜ್ ಕ್ಯಾಂಪಸ್ನ ವಿದ್ಯಾರ್ಥಿಗಳಲ್ಲಿ ಕೆಲವರಿಗೆ ಭಾನುವಾರದ ಮಜಾ ಮುಗಿಸಿ ಬಂದ ಬೇಸರವಿದ್ದರೆ, ಇನ್ನು ಕೆಲವರಲ್ಲಿ ಅಬ್ಬಾ ಅಂತೂ ಬೋರ್, ರವಿವಾರ ಕಳೆಯಿತಲ್ಲ ಎಂಬ ನಿರಾಳತೆ ಕಾಣಿಸುತ್ತಿತ್ತು. ಸರ್ಕಾರದಿಂದ ಅನುದಾನ ಪಡೆದ ಕಾಲೇಜದು. ಈ ಕಾಲೇಜಿನ ವಿಶೇಷತೆ ಏನೆಂದರೆ, ಅತ್ಯಂತ ಶ್ರೀಮಂತ ವರ್ಗಕ್ಕೆ ಸೇರಿದವರು, ಮಧ್ಯಮ ವರ್ಗದವರು ಮತ್ತು ತೀರಾ ಬಡವರು ಇಲ್ಲಿ ಓದಲು ಬರುತ್ತಿದ್ದರು. ಹಾಗಾಗಿ ವಿಭಿನ್ನ ರೀತಿಯ ಕಲ್ಚರ್ ಇಲ್ಲಿ ಕಾಣಿಸುತ್ತಿತ್ತು. ಬಹಳ ಹಳೆಯ ಇತಿಹಾಸವಿರುವ ಕಾಲೇಜ್. ಹಳೆಯದಾದ ಬ್ರಿಟಿಷ್ ಕಾಲದ ದೊಡ್ಡ ಕಟ್ಟಡ. ಅದರ ಸುತ್ತಮುತ್ತಲೂ ಎಕರೆಗಟ್ಟಲೆ ಜಾಗವಿತ್ತು. ಕಾಲೇಜಿನ ಎದುರುಗಡೆ ಅತ್ಯಾಕರ್ಷಕ ಉದ್ಯಾನವನವಿತ್ತು. ಅವುಗಳ ನಡುವೆ ಅಲ್ಲಲ್ಲಿ ಕಲ್ಲು ಬೆಂಚುಗಳಿತ್ತು. ಕಾಲೇಜಿನ ಹಿಂದುಗಡೆ ಇರುವ ಬೊಟಾನಿಕಲ್ ಗಾರ್ಡನ್ ಅಲ್ಲಿನ ಆಕರ್ಷಣೆಯ ಕೇಂದ್ರ ಬಿಂದು ಎನ್ನಬಹುದು. ಕಾಲೇಜಿನ ಪಕ್ಕದಲ್ಲಿ ದೊಡ್ಡದಾದ ಲೈಬ್ರರಿ, ಅದರ ಒತ್ತಿಗೆ ಕ್ಯಾಂಟೀನ್ ಕಟ್ಟಡ, ಹೀಗೆ ಎಲ್ಲ ಅನುಕೂಲತೆ ಅಲ್ಲಿ ಇತ್ತು. ಹಾಗಾಗಿ ಹೊಸ ಮಾದರಿಯ ಕಾಲೇಜುಗಳ ನಡುವೆ ತನ್ನ ಛಾಪನ್ನು ಉಳಿಸಿಕೊಂಡಿದ್ದ ಸಿಟಿಯ ಏಕೈಕ ಕಾಲೇಜು ಅನ್ನಬಹುದು. ಆ ದಿನ ಕಾಲೇಜ್ ಇನ್ನೇನು ಪ್ರಾರಂಭವಾಗಬೇಕಿತ್ತು. ಎಂದಿನಂತೆ ಕಾಲೇಜ್ ಗೇಟ್ ಎದುರು ಕಪ್ಪು ಕಾಂಟೆಸ್ ಕಾರ್ ಬಂದು ನಿಂತಿತ್ತು. ಅದು MLA ವಿಠೋಬರಾಜ್ ಅವರ ಕಾರು. ಇದು ಕಾಲೇಜಿನಲ್ಲಿ ಎಲ್ಲರಿಗೂ ತಿಳಿದ ವಿಚಾರವೇ ಸರಿ. ಅವರ ಮಗಳು ಸಂಯುಕ್ತಾಳನ್ನು ದಿನವೂ ಡ್ರೈವರ್ ಡ್ರಾಪ್ ಮಾಡಿ ಹೋಗುತ್ತಿದ್ದ. ಹಾಗೆ ಸಾಯಂಕಾಲ ಬಂದು ಕರೆದೊಯ್ಯುತ್ತಿದ್ದ. ಫ್ರೆಂಡ್ಸ್ ಜೊತೆ ಸುತ್ತಾಟವಿದ್ದರೆ ಮಾತ್ರ ಅವಳು ತಾನೇ ಕಾರ್ ಡ್ರೈವಿಂಗ್ ಮಾಡುತ್ತಿದ್ದಳು. ಸಂಯುಕ್ತ ಕಾರಿನಿಂದ ಇಳಿದು ಅವಳು ಅಂದು ಕಪ್ಪು ಬಣ್ಣದ ಮಂಡಿವರೆಗಿನ ಫ್ರಾಕ್ ಧರಿಸಿದ್ದಳು. ಅದಕ್ಕೆ ಸೂಟ್ ಆಗುವಂತೆ ಕಪ್ಪು ಹೈ ಹೀಲ್ಸ್ ಬೂಟ್ ಹಾಕಿದ್ದಳು. ಕುತ್ತಿಗೆಯಲ್ಲಿ ಬೆಳ್ಳಿಯ ಉದ್ದನೆಯ ಆಂಟಿಕ್ ಚೈನ್, ಅದರ ನಡುವೆಯಲ್ಲಿ ವಿಚಿತ್ರ ಮಾದರಿಯ ಪೆಂಡೆಂಟ್ ತೂಗಾಡುತ್ತಿತ್ತು. ಕಿವಿಗೆ ಕಪ್ಪು ಬಣ್ಣದ ಚಕ್ರದ ಮಾದರಿಯ ದೊಡ್ಡ ಕಿವಿಯೋಲೆಗಳನ್ನು ಹಾಕಿದ್ದಳು. ಶಾಂಪು ಹಾಕಿ ಬಾಚಿದ್ದ ಕೂದಲು ಭುಜದಿಂದ ಕೆಳಗಿಳಿದಿತ್ತು. ಭುಜದಲ್ಲಿ ಕಪ್ಪು ಲೆದರ್ ಬ್ಯಾಗ್ ತೂಗಡಿಸುತ್ತಿದ್ದ. ಕೈಯಲ್ಲಿ ನಾಮಕಾವಸ್ಥೆಗೆ 2 ಬುಕ್ ಹಿಡಿದಿದ್ದಳು. ಗೇಟಿನಿಂದ ಕಾಲೇಜಿಗೆ ತಲುಪಲು 2 ನಿಮಿಷ ಬೇಕಾಗಿತ್ತು. ಕಾರಿನಿಂದ ಇಳಿದವಳು ಕಾಲೇಜಿನ ಕಡೆ ಹೆಜ್ಜೆ ಹಾಕಿದಳು. ಅವಳು ನಡೆಯುವಾಗ ಅವಳ ಬೂಟಿನ ಟಕ್ ಟಕ್ ಸೌಂಡು ದೂರದವರೆಗೂ ಕೇಳಿಸುತ್ತಿತ್ತು. ಕಾಲೇಜಿನ ಪ್ರವೇಶ ದ್ವಾರದಲ್ಲಿ ತನ್ನ ಗ್ಯಾಂಗಿನವರಿಗಾಗಿ ವ್ಯರ್ಥ ಹುಡುಕಾಟ ನಡೆಸಿದಳು. ಯಾವಾಗಲೂ ಅಲ್ಲೇ ಕೂತು ತನ್ನ ದಾರಿ ಕಾಯುವ ಗೆಳೆಯರು ಅಲ್ಲಿ ಕಾಣಿಸಿದ ಕಾರಣ 2ನೇ ಫ್ಲೋರ್ನಲ್ಲಿದ್ದ ತನ್ನ ಕ್ಲಾಸ್ ರೂಮ್ ಕಡೆ ನಡೆಯತೊಡಗಿದ್ದಳು. ಅಷ್ಟರಲ್ಲಿ ಅವಳ ಹಿಂಬದಿಯಿಂದ ಎಕ್ಸ್ಕ್ಯೂಸ್ ಮೀ ಎಂದ ಹಾಗಾಯಿತು. ಈಗ ಅವಳು ಸಡನ್ ಆಗಿ ತಿರುಗಿದ್ದಳು. ಅವಳ ಹಿಂದುಗಡೆ ಹಳೆಯ ಮಾಸಿದ ಶರ್ಟ್ ಮತ್ತು ಪ್ಯಾಂಟ್ ಹಾಕಿದ್ದ ತರುಣ ಕಂಡ. ಆ ಪರಿಚಿತ ಹುಡುಗನನ್ನು ಕಂಡು ಕಣ್ಣು ಅರಳಿಸಿದಳು. ನೀವು ನನ್ನನ್ನು ಕರೆದಿರಾ? ಅವನನ್ನು ಪ್ರಶ್ನಿಸಿದಳು. ಹೌದು ಮೇಡಮ್ ಎಂದು ಬಹಳ ಮರ್ಯಾದೆ ಕೊಟ್ಟು ಮಾತನಾಡಿದ. ಅವನನ್ನೇ ಮೇಲಿಂದ ಕೆಳಗಿನವರೆಗೂ ದಿಟ್ಟಿಸಿದಳು. ತಲೆ ತುಂಬ ಎಣ್ಣೆ ಹಾಕಿ ಬಾಚಿದ್ದ ಗುಂಗುರು ಕೂದಲು, ಬಿಳಿಯ ಕೋಲುಮುಖದ ಮಂಕಾದ ಕಣ್ಣುಗಳು, ನೀಳವಾದ ಮೂಗಿನ ಕೆಳಗೆ ಆಗ ತಾನೇ ಮೂಡಲಾರಂಭಿಸಿದ ಚಿಗುರು ಮೀಸೆ, ಹೀಗೆ ಒಟ್ಟಾರೆ ಅಮಾಯಕನ ಥರ ಕಂಡ. ನೀವು ಯಾರೋ ಗೊತ್ತಾಗಿಲ್ಲ ನನಗೆ, ಯಾಕೆ ಕರೆದಿದ್ದೀರಿ? ಮತ್ತೆ ಪ್ರಶ್ನಿಸಿದರು. ಮೇಡಮ್, ಇವತ್ತು ನನ್ನ ಅಮ್ಮ ತೀರಿ ಹೋದ ದಿನ. ಅವರಿಗೆ ಗುಲಾಬಿ ಹೂಗಳು ಅಂದರೆ ತುಂಬ ಇಷ್ಟ. ತಮ್ಮ ತೋಟದ ತುಂಬ ಗುಲಾಬಿ ಗಿಡಗಳನ್ನೇ ನೆಟ್ಟಿದ್ದರು. ಹಾಗಾಗಿ ಪ್ರತಿ ವರ್ಷ ನಾನು ಈ ದಿನ ಗುಲಾಬಿ ಹೂಗಳನ್ನು ಹೆಣ್ಣು ಮಕ್ಕಳಿಗೆ ಹಂಚುತ್ತೇನೆ ಎನ್ನುತ್ತಾ ತನ್ನ ಬ್ಯಾಗಿನಿಂದ ಕೆಂಪು ಗುಲಾಬಿ ತೆಗೆದು ಅವಳ ಮುಂದೆ ಹಿಡಿದ. ಕ್ವೈಟ್ ಇಂಟ್ರೆಸ್ಟಿಂಗ್ ಅಂದಳು. ಅವನ ಕೈಯಲ್ಲಿದ್ದ ಕೆಂಪು ಗುಲಾಬಿಯನ್ನು ನೋಡಿ ಮತ್ತೆ ಕೆಂಪು ಗುಲಾಬಿಯನ್ನೇ ಯಾಕೆ, ಬೇರೆ ಕಲರ್ ಕೊಡಬಹುದಲ್ಲ? ಅನುಮಾನದಲ್ಲಿ ಕೇಳಿದಳು. ನಿಜ ಮೇಡಮ್, ಎಲ್ಲ ಬಣ್ಣದ ಗುಲಾಬಿ ಹೂಗಳು ಇತ್ತು, ಎಲ್ಲ ಖಾಲಿಯಾಯಿತು. ಇದೇ ಕೊನೆಯ ಗುಲಾಬಿ ನೋಡಿ ಎಂದು ತನ್ನ ಖಾಲಿಯಾದ ಬ್ಯಾಗನ್ನು ತೋರಿಸಿದ. ಅವನ ಅಮಾಯಕತನ ನೋಡಿ ಅಯ್ಯೋ ಅನಿಸಿತು. ಸರಿ ಕೊಡಿ ಎಂದು ಕೈ ಚಾಚಿದಳು. ಅವಳ ಕೈಗೆ ಗುಲಾಬಿ ಹೂವನ್ನು ವರ್ಗಾಯಿಸಿದ. ಅವಳು ಇನ್ನೇನು ಹೊರಡಬೇಕೆನ್ನುವಷ್ಟರಲ್ಲಿ ಮೇಡಮ್ ಇನ್ನೊಂದು ರಿಕ್ವೆಸ್ಟ್ ಅಂದ. ಏನು ಎಂಬಂತೆ ಅವನ ಕಡೆ ನೋಡಿದಳು. ನೀವು ಈ ಹೂ ಮುಡಿದರೆ ಮಾತ್ರ ನನ್ನ ಅಮ್ಮನ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಅಂದ. ಅವನ ನಂಬಿಕೆಗೆ ನಗು ಬಂತು. ಯಾವತ್ತೂ ಮ್ಯಾಚಿಂಗ್ ಬಿಟ್ಟು ಬೇರೆ ಹಾಕೋಳೇ ಅಲ್ಲ. ಇಂದು ಕಪ್ಪು ಬಟ್ಟೆಗೆ ಕೆಂಪು ಗುಲಾಬಿ, ಅದು ಅವಳಿಗೆ ಒಪ್ಪಿಗೆಯ ವಿಚಾರವೇ ಅಲ್ಲ. ಆದರೂ ಆ ಹಳ್ಳಿಯ ಗಮಾರನಂತೆ ಕಾಣುತ್ತಿದ್ದ ಯುವಕನ ಮನಸ್ಸು ನೋಯಿಸಲು ಇಷ್ಟವಾಗದೆ ಸರಿ ಎಂದಳು. ಗುಲಾಬಿಯನ್ನು ತನ್ನ ಕಿವಿಯ ಹಿಂದಿಯಲ್ಲಿ ಸಿಕ್ಕಿಸಿಕೊಂಡಳು. ಸರಿನಾ ಮಿಸ್ಟರ್? ಅವನ ಹೆಸರು ತಿಳಿಯದೆ ತಡಕಾಡಿದಳು. ಮಹರ್ಷಿ, ಫಸ್ಟ್ ಇಯರ್ ಎಂದು ಮಾತು ಪೂರ್ಣಗೊಳಿಸಿದ. ಅವಳ ಹಿಂದಿನ ಡ್ರೆಸ್ಗೆ ಆ ಗುಲಾಬಿ ಸ್ವಲ್ಪವೂ ಮ್ಯಾಚ್ ಆಗುತ್ತಿಲ್ಲ ಎಂದವನಿಗನಿಸಿತು. ಆದರೂ ಪರವಾಗಿಲ್ಲ, ಇವಳು ಹೇಗಿದ್ದರೂ ಸುಂದರಿನೇ ಅಂದುಕೊಂಡ. ಅವನ ತುಟಿಯಲ್ಲಿ ಮೆಲ್ಲನೆ ನಗು ಅರಳಿತು. ಥ್ಯಾಂಕ್ಸ್ ಹೇಳೋಣ ಅಂದುಕೊಂಡ. ಆದರೆ ಅಷ್ಟರಲ್ಲಿ ಅವಳು ಅಲ್ಲಿಂದ ಹೊರಟು ಹೋಗಿದ್ದಳು. ಹೀಗೆ ಅಸಹಜವಾಗಿ ಗುಲಾಬಿ ಮುಡಿದು ಕ್ಲಾಸ್ ಪ್ರವೇಶಿಸಿದ ಸಂಯುಕ್ತಾಳನ್ನು ಅವಳ ಗ್ಯಾಂಗ್ನವರು ಮುತ್ತಿಗೆ ಹಾಕಿದ್ದರು. ಏನಮ್ಮ ಎಂದು ತಲೆಯ ಮೇಲೆ ಗುಲಾಬಿ. ಯಾರು ನಿನಗೆ ಹೂ ಮುಡಿಸಿದ್ದು? ಶೀಲಾ ಕೀಟಲೆ ಮಾಡಿದಳು. ಅದು ಯಾರೋ ಕೊಟ್ಟರಮ್ಮ ಎಂದು ತಾನು ಬರುವಾಗ ನಡೆದ ಕಥೆಯನ್ನು ಹೇಳಿದಳು. ಅವನ ಅಮ್ಮನ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಮುಡಿದೆ ಎಂದಾಗ ಅವರೆಲ್ಲ ಮುಖದಲ್ಲಿ ಆಶ್ಚರ್ಯ ಮೂಡಿತು. ಮತ್ತೆ ನಮಗೆ ಯಾರಿಗೂ ಗುಲಾಬಿ ಯಾಕೆ ಸಿಗಲಿಲ್ಲ?
ನಿನಗೆ ಮಾತ್ರ ಯಾಕೆ ಕೊಟ್ಟಿದ್ದಾರೆ? ಎಲ್ಲರೂ ಇದೇ ಪ್ರಶ್ನೆ ಹಾಕಿದಾಗ ಸಂಯುಕ್ತ ಅಲ್ಲಿದ್ದ ಉಳಿದ ವಿದ್ಯಾರ್ಥಿನಿಯರ ತಲೆಯನ್ನ ನೋಡಿದಳು. ಅವರಲ್ಲಿ ಯಾರೂ ಕೂಡ ಗುಲಾಬಿ ಹೂ ಮುಡಿದಿರಲಿಲ್ಲ. ಆದರೆ ತನ್ನನ್ನು ಯಾರೋ ಬಕರ ಮಾಡಿದ್ದಾರೆ ಅಥವಾ ಮಾಡಿಸಿದ್ದಾರೆ ಎಂದು ಕೂಡಲೇ ಅರಿವಾಗಿತ್ತು. ಅಲ್ವೇ, ಇಷ್ಟು ವರ್ಷ ನೀನೇ ಎಲ್ಲರನ್ನೂ ಬಕರ ಮಾಡುತ್ತಿದ್ದೆ. ಇವತ್ತು ನಿನ್ನನ್ನು ಬಕರ ಮಾಡುವ ಗಂಡಸು ಕಾಲೇಜಿಗೆ ಬಂದಿದ್ದೆಂದಾಯಿತು. ಗೆಳೆಯ ಭಾನು ಅವನಕವಾಡಿದ. ಸಂಯುಕ್ತಳ ಬೆಳ್ಳಗಿನ ಮುಖ ಕೋಪದಿಂದಲೇ ಅವಮಾನದಿಂದಲೂ ಕೆಂಪಾಯಿತು. ಕೂಡಲೇ ಅವರ ಗುಂಪಿನ ಡಿಟೆಕ್ಟಿವ್ ಎಂದೇ ಫೇಮಸ್ ಆಗಿದ್ದ ಸೂರ್ಯನಿಗೆ, ಹೋಗೋ, ಇನ್ನು ಅರ್ಧ ಗಂಟೆಯಲ್ಲಿ ಈ ಮಹರ್ಷಿ ಬಯೋಡೇಟಾ ನನಗೆ ಬೇಕು ಎಂದು ಆರ್ಡರ್ ಮಾಡಿದಳು. ಸೂರ್ಯ ಅವನ ಅಣತೆಯಂತೆ ಶಿಫಾರಸು ಪಾಲಿಸಿ ಬಹಳ ಬೇಗ ವಾಪಸ್ಸಾದ. ಅವನು ಹೇಳಿದ ವಿಚಾರ, ಮಹರ್ಷಿ ಫಸ್ಟ್ ಇಯರ್ ಹುಡುಗ, ಅವನಲ್ಲಿ ಯಾರೋ ಬೆಟ್ಟಿಂಗ್ ಕಟ್ಟಿದ್ದರಂತೆ. ಅದರ ಪ್ರಕಾರ ನಿನ್ನನ್ನು ಕೆಂಪು ಗುಲಾಬಿ ಹೂ ಮುಡಿಯುವಂತೆ ಮಾಡಬೇಕೆಂದು ಚಾಲೆಂಜ್ ಇತ್ತಂತೆ. ನಿನ್ನ ಜಾತಕ ಗೊತ್ತಿದ್ದವರು ಯಾರೂ ಧೈರ್ಯ ಮಾಡಲ್ಲ. ಆದರೆ ಹೊಸಬ ನೋಡು ಹೇಗೆ ಏಮಾರಿಸಿದ್ದಾನೆ. ಅವಳ ಅವಮಾನದ ಗಾಯಕ್ಕೆ ಖಾರ ಹಾಕಿ ಮಾತನಾಡಿದ ಸೂರ್ಯ. ಸಂಯುಕ್ತಳಿಗೆ ತೀರಾ ಅವಮಾನವಾಯಿತು. ಅರೆ, ನನಗೆ ಹೀಗೆ ಮಾಡಿದ ಅವನನ್ನು ನಾನು ಸುಮ್ಮನೆ ಬಿಡಲ್ಲ ಅಂದಳು. ನಾವೆಲ್ಲ ನಿನಗೆ ಸಹಾಯ ಮಾಡುತ್ತೇವೆ, ಹೇಳು ಏನು ಮಾಡಬೇಕು? ಎಲ್ಲರೂ ಒಕ್ಕೊರಲಿನಿಂದ ಕೂಗಿದರು. ಅವಳ ಗುಂಪಿನ ಸ್ನೇಹಿತರು ಅವಳಿಲ್ಲದ ಒಂದು ರೀತಿಯಲ್ಲಿ ಸಹಾಯ ಪಡೆದವರೇ. ಹಾಗಾಗಿ ಅವಳಿಗೆ ಸಹಾಯ ಮಾಡುವುದು ತಮ್ಮ ಆದ್ಯ ಕರ್ತವ್ಯ ಅಂದುಕೊಂಡರು. ಹಾಗಾಗಿ ಅವರ ಈ ಮಾತು ಸಹಜವಾಗಿಯೇ ಇತ್ತು. ಇಲ್ಲ, ಈ ಕೆಲಸ ನಾನೊಬ್ಬಳೇ ಮಾಡಿ ಮುಗಿಸುತ್ತೇನೆ ಎಂದ ಸಂಯುಕ್ತಳ ಮುಖ ಗಂಭೀರವಾಗಿತ್ತು. ಅಂದು ಕೂಡ ಎಂದಿನಂತೆ ಸಂಯುಕ್ತ ಕಾಲೇಜಿಗೆ ಬಂದಳು. ಮೊದಲೇ ನಿರ್ಧರಿಸಿಕೊಂಡವಳಂತೆ ಸಂಯುಕ್ತ ಕ್ಯಾಂಟೀನ್ ಕಡೆ ನಡೆದಳು. ಮಹರ್ಷಿ ಈ ಸಮಯದಲ್ಲಿ ಅಲ್ಲಿ ಕುಳಿತಿರನೆಂದು ಅವಳು ತನ್ನ ಗೆಳೆಯರಿಂದ ಮಾಹಿತಿ ತರಿಸಿಕೊಂಡಿದ್ದಳು. ಅವಳಿಗೆ ಖಚಿತವಾಗಿ ತಿಳಿದಿತ್ತು, ಅವನಿಗೆ ಬುದ್ಧಿ ಕಲಿಸಲು ಇದೇ ಸರಿಯಾದ ಸಮಯ ಎಂದುಕೊಂಡು ತಾನು ರೂಪಿಸಿದ ಯೋಜನೆಯನ್ನು ಕಾರ್ಯಗತಗೊಳಿಸಲು ಮುಂದೆ ಅಡಿಯಿಟ್ಟಳು. ಕ್ಯಾಂಟೀನ್ ಒಳಗೆ ಪ್ರವೇಶಿಸಿದ ಸಂಯುಕ್ತ ಸುತ್ತಮುತ್ತ ಕಣ್ಣು ಹಾಯಿಸಿದಳು. ಅಲ್ಲಿ ಹೆಚ್ಚಿನ ಎಲ್ಲ ಟೇಬಲ್ ಖಾಲಿ ಹೊಡೆಯುತ್ತಿತ್ತು. ಕೆಲವರು ತಮ್ಮ ಪಾಡಿಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡುತ್ತಿದ್ದರು. ಒಂದು ಕಾರ್ನರಲ್ಲಿದ್ದ ಟೇಬಲ್ನಲ್ಲಿ ಮಾತ್ರ ದೊಡ್ಡ ಗುಂಪೇ ಸೇರಿತ್ತು. ತನಗೆ ಬೇಕಾದ ವ್ಯಕ್ತಿ ಅಲ್ಲೇ ಇದ್ದಾನೆ ಎಂದು ಅವಳಿಗೆ ತಿಳಿಯುವುದು ಕಷ್ಟವಾಗಲಿಲ್ಲ. ಹಾಗೆ ಆ ಕಡೆ ನಡಿಗೆಯನ್ನು ಮುಂದುವರಿಸಿದವಳ ಕಣ್ಣಿಗೆ ಗೋಚರಿಸಿದ್ದು ಕೆಂಪು ಬಣ್ಣದ ನೀಲಿ ಚೌಕದ ಶರ್ಟ್ ಹಾಕಿದ್ದ ಮಹರ್ಷಿ. ಶರ್ಟ್ ಬಟನ್ ಹಾಕದೇ ಇದ್ದುದರಿಂದ ಅದರೊಳಗೆ ಹಾಕಿದ್ದ ಕಪ್ಪು ಬಣ್ಣದ ಟೀ ಶರ್ಟ್ ಎದ್ದು ಕಾಣಿಸುತ್ತಿತ್ತು. ಚೆಲ್ಲಾಪಿಲ್ಲಿಯಾಗಿ ಹರಡಿದ್ದ ಗುಂಗರು ಕೂದಲಿನಿಂದ ಅವನು ಇನ್ನೂ ಆಕರ್ಷಣೀಯವಾಗಿ ಕಾಣುತ್ತಿದ್ದ. ಬಿಳಿಯಾದ ಕೋಲು ಮುಖದಲ್ಲಿ ತುಂಟತನದ ಕಳೆ. ನಿನ್ನೆ ನಾನು ನೋಡಿದ ಅಮಾಯಕ ಮಹರ್ಷಿ ಇವನೇನಾ ಎಂಬ ಸಂಶಯ ಬಂತು. ಸೂಕ್ಷ್ಮದರ್ಶಕ ಹಾಕಿ ಹುಡುಕಿದರೂ ಕೂಡ ಆ ಹಳ್ಳಿ ಗಮಾರನ ಕಳೆ ಇವನಲ್ಲಿ ಕಾಣಿಸಲಿಲ್ಲ. ಒಂದು ಕ್ಷಣ ಅವನ ರೂಪ ಈ ರೀತಿ ನೋಡಿ ಸಂಯುಕ್ತ ಕಳೆದೇ ಹೋದಳು. ಗೆಳೆಯರಲ್ಲಿ ಅವನು ಏನೋ ಹೇಳಿ ನಗುತ್ತಿದ್ದ. ಬಹುಶಃ ನಿನ್ನೆ ತಾನು ಸಂಯುಕ್ತಳನ್ನು ಹೇಗೆ ಬಕರ ಮಾಡಿದೆ ಎಂದು ವರ್ಣಿಸುತ್ತಿದ್ದನೋ ಏನೋ. ಹಾಗೆ ನಗುವಾಗ ಅವನ ಕೆನ್ನೆಯಲ್ಲಿ ಮೂಡಿದ ಗುಳಿ ಮುತ್ತಿನಂತೆ ಮಿಂಚುತ್ತಿದ್ದ ಹಲ್ಲು. ಅಬ್ಬಾ, ಇವನು ರೂಪದಲ್ಲಿ ಯಾವ ಹೀರೋಗೂ ಕಡಿಮೆ ಇಲ್ಲ ಅಂದುಕೊಂಡಳು. ಹಾಗೆ ನೋಡುತ್ತಾ ನೋಡುತ್ತಾ ಅವಳ ಕಾಲು ಚಲಿಸುವುದು ಬಿಟ್ಟು ನೆಲಕ್ಕೆ ಅಂಟುಕೊಂಡು ಬಿಟ್ಟಿತ್ತು. ಹೇ ಮಂಕೆ, ನೀನು ಬಂದು ಕೆಲಸ ಮರೆತು ಬಿಟ್ಟಿಯಾ? ಅವನ ರೂಪ ನೋಡಿ ಕಳೆದು ಹೋದೆಯಾ? ಅಂತರಾಳದಲ್ಲಿ ಧ್ವನಿಯೊಂದು ಕೇಳಿಸಿತು. ಕೂಡಲೇ ತನ್ನ ಕಲ್ಪನೆಗಳನ್ನು ಕೊಡವಿ ವಾಸ್ತವಕ್ಕೆ ಬಂದಳು. ಮತ್ತೆ ತನ್ನ ನಡಿಗೆಯನ್ನು ಮುಂದುವರಿಸಿ ಆ ಟೇಬಲ್ ಪಕ್ಕದಲ್ಲಿ ಬಂದು ನಿಂತಳು. ಎಕ್ಸ್ಕ್ಯೂಸ್ ಮೀ, ಐ ಹ್ಯಾವ್ ಸಮ್ ವರ್ಕ್ ವಿತ್ ಮಹರ್ಷಿ ಎಂದವಳ ಮಾತಿನಲ್ಲಿ ನೀವು ಇಲ್ಲಿಂದ ಕಳಚಿಕೊಳ್ಳಿ ಎಂಬ ಅರ್ಥವಿದೆ ಎಂದು ಅವರಿಗೆ ಅವಳು ತಿಳಿಸಿ ಹೇಳುವ ಅಗತ್ಯವಿರಲಿಲ್ಲ. ನಿಮಿಷದಲ್ಲಿ ಅವರೆಲ್ಲ ಅಲ್ಲಿಂದ ಎಸ್ಕೇಪ್ ಆಗಿಬಿಟ್ಟರು. ಸಂಯುಕ್ತ ಅಲ್ಲಿ ಯಾಕೆ ಬಂದಿರುವವಳೆಂದು ತಿಳಿಯದಷ್ಟು ಅವರು ದಡ್ಡರಂತೂ ಅಲ್ಲ. ನಿನ್ನೆಯ ಘಟನೆಗೆ ತಿರುಗೇಟು ಕೊಡಲು ಅವಳು ಬಂದಿರುವವಳೆಂದು ಅವರೆಲ್ಲ ತಿಳಿದೇ ಅಲ್ಲಿಂದ ಕಾಲು ಕಿತ್ತಾಗಿತ್ತು. ತನ್ನನ್ನು ಹೀಗೆ ಏಕಾಂಗಿಯಾಗಿ ಮಾಡಿ ಓಡಿ ಹೋದ ಗೆಳೆಯರ ಬಗ್ಗೆ ಮಹರ್ಷಿ ಯೋಚಿಸಲಿಲ್ಲ. ಸಂಯುಕ್ತಳನ್ನು ಎದುರಿಸಲು ಸಿದ್ಧವನಾದವನಂತೆ ಆರಾಮಾಗಿ ತನ್ನ ಕೈಗಳನ್ನು ತಲೆಯ ಹಿಂದೆ ಇರಿಸಿ ಕಾಲುಗಳನ್ನು ಮುಂದೆ ಚಾಚಿ ಏನಾಗಬೇಕು ಎಂಬಂತೆ ಅವಳ ಕಡೆ ನೋಡಿದ. ಅವನ ದಿಮಾಕಿನ ಆ ನಡವಳಿಕೆ ನೋಡಿ ಸಂಯುಕ್ತಳಿಗೆ ಅವನಲ್ಲಿ ತನ್ನ ಗುಣವೇ ಇರುವುದಾಗಿ ಅನಿಸಿತು. ಯಾಕೋ ಅವನು ಅವಳಿಗೆ ಇಷ್ಟವಾಗಿ ಬಿಟ್ಟ. ಆದರೆ ತಾನು ಬಂದ ಕಾರಣವೇ ಬೇರೆ. ಹೀಗೆ ಅವನನ್ನು ಇಷ್ಟಪಡುತ್ತಾ ಹೋಗುವುದು ತನ್ನ ಸ್ವಭಾವಕ್ಕೆ ತಕ್ಕನಾದುದಲ್ಲ ಎಂದುಕೊಂಡಳು. ಹೋಗಿ ಅವನ ಎದುರಿಗೆ ಕುಳಿತಳು. ತನ್ನ ಬ್ಯಾಗ್ನಿಂದ ಸ್ಟೀಲ್ ಬಾಕ್ಸ್ ಒಂದನ್ನು ತೆಗೆದು ಅದರ ಮುಚ್ಚಳಕ ತೆಗೆದು ಅವನ ಮುಂದೆ ಹಿಡಿದು, ಇಂದು ನನ್ನ ಹಳೆಯ ಬಾಯ್ ಫ್ರೆಂಡ್ ಜೊತೆ ಬ್ರೇಕಪ್ ಆದ ದಿನ. ಹಾಗಾಗಿ ಪ್ರತಿ ವರ್ಷ ಇಂದು ಎಲ್ಲರಿಗೂ ಸ್ವೀಟ್ ಹಂಚುತ್ತೇನೆ, ತೆಗೆದುಕೊಳ್ಳಿ ಪ್ಲೀಸ್ ಎಂದು ನಾಟಕೀಯವಾಗಿ ಹೇಳಿದಳು. ಅವಳ ವ್ಯಂಗ್ಯವನ್ನು ಲೆಕ್ಕಿಸದೆ ಅವಳು ಹೇಳಿದ ಮಾತಿನ ಬಗ್ಗೆ ಯೋಚಿಸದೆ, ಪ್ಲೀಸ್ ಖಂಡಿತ ಕೊಡಿ, ನನಗಂತೂ ಸ್ವೀಟ್ಸ್ ಬಹಳ ಇಷ್ಟ. ಅದರಲ್ಲೂ ನಿಮ್ಮಂತಹ ಸ್ವೀಟ್ ಹುಡುಗಿ ಕೊಟ್ಟಾಗ ಬೇಡ ಎನ್ನುವಷ್ಟು ಮುಟ್ಟಾಳ ನಾನಲ್ಲ ಎಂದವನು ಬಾಕ್ಸಿನಿಂದ ಸ್ವೀಟ್ ತೆಗೆದುಕೊಂಡ. ತಡ ಮಾಡದೆ ಆ ಸ್ವೀಟನ್ನು ಬಾಯಿಗೆ ತುರುಕಿದ. ಅಷ್ಟೇ ಕ್ಷಣಾರ್ಧದಲ್ಲಿ ಮುಖವೆಲ್ಲ ಕೆಂಪಾಗಿತ್ತು, ಕಣ್ಣಲ್ಲಿ ನೀರು, ಬಾಯೆಲ್ಲ ಖಾರ, ಎದೆಯೆಲ್ಲ ಉರಿ. ಅವಳು ಕೊಟ್ಟ ಸ್ವೀಟ್ ಅದು ಸ್ವೀಟ್
ಸ್ವೀಟ್ ಅಲ್ಲ, ಖಾರದ ಮುದ್ದೆ ಎಂದು ತಿಳಿದಾಗ ತಡವಾಗಿತ್ತು. ಆ ಕೂಡಲೇ ಅಲ್ಲಿಂದ ನೀರಿನ ಗ್ಲಾಸನ್ನು ತೆಗೆದುಕೊಂಡು ಹೋಗಿ ಸಿಂಕ್ನಲ್ಲಿ ಚೆಲ್ಲಿ ಬಂದಳು. ನೀರಿಗಾಗಿ ತಹಸಿಸುತ್ತಾ ಇದ್ದ ಮಹರ್ಷಿಗೆ ಅವಳ ಉದ್ದೇಶ ಅರ್ಥವಾಗಿತ್ತು. ಖಾರದ ಕಾವಿಗೆ ಕೆಮ್ಮುತ್ತಲೇ ಇದ್ದ ಮಹರ್ಷಿಯ ಪರಿಸ್ಥಿತಿ ಅವಳಿಗೆ ನಗು ಬಂತು. ಆ ಕೂಡಲೇ ಸಂಯುಕ್ತ ಟೇಬಲ್ನಿಂದ ಡಬ್ಬವನ್ನು ಬ್ಯಾಗ್ ಒಳಗೆ ಇರಿಸಿ, ಬಾಯ್ ಮಹರ್ಷಿ, ಇನ್ನು ಮುಂದೆ ನನ್ನ ಹತ್ತಿರ ಆಟವಾಡಬೇಡ ಎಂದು ಎಚ್ಚರಿಕೆ ಕೊಟ್ಟು ಅವರಿಗೆ ಬೆನ್ನು ಹಾಕಿ ಹೊರಟಳು. ಹಾಗೆ ಬೆನ್ನು ಹಾಕಿ ಹೋಗುತ್ತಿದ್ದ ಅವಳನ್ನೇ ದಿಟ್ಟಿಸುತ್ತಿದ್ದ ಮಹರ್ಷಿ. ಅವಳು ಹಾಕಿದ ಬಿಳಿಯ ಫ್ರಾಕಿನ ಹಿಂದುಗಡೆ ಡೀಪ್ ನೆಕ್ನಿಂದ ಬಿಳಿಯ ನಾಜೂಕಿನ ಚರ್ಮ ಕಾಣಿಸುತ್ತಿತ್ತು. ಎದ್ದು ನಿಂತು ಮಹರ್ಷಿ ಅವಳ ಹಿಂದೆ ಬಂದವ ತನ್ನ ಕೈಯನ್ನು ಅವಳ ಬೆತ್ತನೆಯ ಬೆನ್ನಿನ ಮೇಲೆ ಇಟ್ಟ. ಅವನ ಕೈಯನ್ನು ಹಾಗೆ ಮುಂದೆ ಚಲಿಸಿ ಅವಳ ಫ್ರಾಕ್ ಒಳಗಡೆ ಕೈ ಹಾಕಿದ. ಅಷ್ಟೇ, ಅವನ ಈ ನಡವಳಿಕೆ ಸಂಯುಕ್ತಾಳ ಪಿತ್ತ ನೆತ್ತಿಗೇರಿತ್ತು. ಕೋಪದಿಂದ ತಿರುಗಿದವಳು ಬಿಸಿ ಮಹರ್ಷಿ ಕೆನ್ನೆಗೆ ಬಾರಿಸಿದಳು. ಕೋಮಲವಾದ ಆ ಕೈಗಳಲ್ಲಿ ಅಷ್ಟು ಶಕ್ತಿ ಎಲ್ಲಿಂದ ಬಂತೋ? ಆ ಏಟಿನ ತೀವ್ರತೆಗೆ ಮಹರ್ಷಿ ತತ್ತರಿಸಿ ಹೋದ. ಸಂಯುಕ್ತಾಳ ಮನಸ್ಸು ಒಡನೆ ಕಹಿಯಾಯಿತು. ಇದೇ ಮಹರ್ಷಿಯ ಬಗ್ಗೆ ತಾನು ತಾಸಿನ ಹಿಂದೆ ಮೆಚ್ಚುಗೆ ಉಂಟಾಗಿತ್ತು. ಆದರೆ ಈಗ ಅವೆಲ್ಲ ಕ್ಷಣಾರ್ಧದಲ್ಲಿ ಅಳಿಸಿ ಹೋಗಿತ್ತು. ಹೆಣ್ಣಿನ ಬಗ್ಗೆ ಗೌರವವೇ ಇಲ್ಲದ ಅವನ ನಡವಳಿಕೆಗೆ ಈಗ ಅವಳಿಗೆ ಅವನ ಮೇಲೆ ಅಸಹ್ಯ ಉಂಟಾಗಿತ್ತು. ಸಂಯುಕ್ತ ಅವನ ಪ್ರತಿಕ್ರಿಯೆಗೂ ಕಾಯದೆ, ಮಿಸ್ಟರ್, ನೀವು ಇಷ್ಟು ಚೀಪ್ ಅಂತ ತಿಳಿದಿರಲಿಲ್ಲ. ಹೆಣ್ಣಿನ ಮೈ ಮುಟ್ಟಬೇಕಾದರೆ ನಿಮಗಿಂತಹ ಚಪಲವಿರಬೇಕು. ನಾನು ಯಾರು ಎಂದು ನಿಮಗೆ ತಿಳಿದಿಲ್ಲ. ನಾನು ಜಸ್ಟ್ ಒಂದು ಕಾಲ್ ಮಾಡಿ ನಿಮ್ಮನ್ನು ಅರೆಸ್ಟ್ ಮಾಡಿಸಬಲ್ಲೆ. ತನ್ನ ಪವರ್ ಏನೆಂದು ಅವಳು ತನ್ನ ಮಾತಿನ ಮೂಲಕ ಹೊರಹಾಕಿದಳು. ಅವಳ ಮಾತಿನಿಂದ ಅವನೇನು ಭಯಪಟ್ಟಂತೆ ಕಾಣಲಿಲ್ಲ. ಬದಲಾಗಿ, ನೀವು ಯಾರೆಂಬುದು ನನಗೆ ನಗಣ್ಯ. ನೀವು ಏನೇ ವಿಪರೀತ ಕಲ್ಪಿಸಿಕೊಂಡಿದ್ದೀರಾ? ನೀವು ಬೆನ್ನು ಹಾಕಿ ತಿರುಗಿ ಹೋಗುವಾಗ ನಿಮ್ಮ ಬೆನ್ನ ಮೇಲಿಂದ ಒಂದು ಅಪಾಯಕಾರಿ ಕ್ರಿಮಿ ಒಳಗಡೆ ಹೋಗೋದು ನೋಡಿದೆ. ಅದು ವಿಷಕಾರಿ, ಕಚ್ಚಿದರೆ ಬಹಳ ತೊಂದರೆಯಾಗುತ್ತದೆ. ಹಾಗಾಗಿ ಅದು ಒಳ ಹೋಗುವುದನ್ನು ತಡೆಯಲು ನಾನು ನಿಮ್ಮ ಬೆನ್ನಿನ ಮೇಲೆ ಕೈ ಹಾಕಿದೆ. ಆ ಕ್ಷಣದಲ್ಲಿ ನನಗೆ ನೀವು ಹೆಣ್ಣು ಎಂಬುದು ಮರೆತು ಹೋಗಿತ್ತು. ನಿಮ್ಮನ್ನು ಅಪಾಯದಿಂದ ಪಾರು ಮಾಡಬೇಕೆಂಬುದು ಮಾತ್ರ ನನ್ನ ಮನಸ್ಸಿನಲ್ಲಿ ಇತ್ತು. ದಯವಿಟ್ಟು ಕ್ಷಮಿಸಿ ಎಂದ ಮಹರ್ಷಿ. ಅವಳ ಬೆನ್ನಿನಿಂದ ತೆಗೆದ ಆ ಕ್ರಿಮಿ ಜಂತುವನ್ನು ನೆಲಕ್ಕೆ ಎಸೆದ. ಅಲ್ಲಿಂದ ಹೊರಟ. ನೆಲದ ಮೇಲೆ ವಿಲಿ ಒದ್ದಾಡುತ್ತಿದ್ದ ಆ ಜಂತು ಅವನ ಪ್ರಾಮಾಣಿಕತೆಗೆ ಸಾಕ್ಷಿಯಾಗಿತ್ತು. ಸಂಯುಕ್ತಾಳಿಗೆ ತನ್ನ ತಪ್ಪಿನ ಅರಿವಾಗಿತ್ತು. ಕೂಡಲೇ ಎಚ್ಚೆತ್ತ ಸಂಯುಕ್ತ ಅವನ ಹಿಂದೆ ಹೋಗಿ, ಮಹರ್ಷಿ, ಪ್ಲೀಸ್ ಒಂದು ನಿಮಿಷ ನಿಲ್ಲಿ ಕೂಗಿದಳು. ಆದರೆ ಮಹರ್ಷಿ ಕೇಳಿದರೂ ಅವಳ ಕಡೆಗೆ ತಿರುಗಿಯೂ ನೋಡದೆ ಪಾರ್ಕ್ ಮಾಡಿದ ತನ್ನ ಬೈಕ್ ಹತ್ತಿರ ಕಾಲೇಜಿನ ಗೇಟಿನಿಂದ ಹೊರಹೋದ. ಹಾಗೆ ತಿರುಗಿಯೂ ನೋಡದೆ ಹೊರನಡೆದ ಮಹರ್ಷಿ ಸೀದಾ ತಾನು ಪಾರ್ಟ್ ಟೈಮ್ ಕೆಲಸ ಮಾಡುತ್ತಿದ್ದ ಪಿಜ್ಜಾ ಹಟ್ಗೆ ಹೋಗಿ ಕುಳಿತ. ಅವನಿಗೆ ಅಂದು ಮತ್ತೆ ಕಾಲೇಜಿಗೆ ಹೋಗುವ ಮನಸ್ಸಾಗಲಿಲ್ಲ. ಅಲ್ಲಿಂದ ಹೀಗೆ ಮುಖಭಂಗಿತಳಾಗಿ ಬಂದ ಸಂಯುಕ್ತ ಸೀದಾ ತನ್ನ ಕ್ಲಾಸ್ ರೂಮ್ಗೆ ನಡೆದಳು. ಅಲ್ಲಿ ಅವಳಿಗಾಗಿ ಕಾಯುತ್ತಿದ್ದ ಅವಳ ಗುಂಪು ಒಟ್ಟಾಗಿ, ಏನಾಯಿತೆ, ನಿನ್ನ ಪ್ಲಾನ್ ಸಕ್ಸಸ್ ಆಯಿತಾ? ನೀನು ಬಿಡೆ ಹಿಡಿದ ಕೆಲಸ ಮಾಡದೆ ಇರುವವಳಲ್ಲ ಎಂದು ಕೊಂಡಾಡತೊಡಗಿದ್ದರು. ಆದರೆ ಅವಳಿಗೆ ಅವರ ಮಾತಿನ ಉತ್ತರಿಸುವ ಮನಸ್ಸಾಗಲಿಲ್ಲ. ತನ್ನ ಬ್ಯಾಗ್ ಹಿಡಿದು ಕ್ಲಾಸ್ ರೂಮ್ನಿಂದ ಹೊರಬಿದ್ದ ಅವಳ ಕಡೆ ಎಲ್ಲರೂ ಅಚ್ಚರಿಯಿಂದ ನೋಡತೊಡಗಿದ್ದರು. ಇತ್ತ ಮಹರ್ಷಿ ಕ್ಲಾಸ್ನಲ್ಲಿ ಆ ವಿಷಯ ಕಾಲ್ಗಿಚ್ಚಿನಂತೆ ಹರಡಿತ್ತು. ವಿನಾಕಾರಣ ಮಹರ್ಷಿಗೆ ಹೊಡೆದ ಸಂಯುಕ್ತಾಳಿಗೆ ಎಲ್ಲರೂ ಹಿಡಿಶಾಪ ಹಾಕಿದ್ದರು. ಅಲ್ಲ, ಅವಳು MLA ಮಗಳಾದರೆ ಅದು ಅವರ ಮನೆಯಲ್ಲಿ. ಇಲ್ಲಿ ಅವಳು ಒಬ್ಬ ಆರ್ಡಿನರಿ ಸ್ಟೂಡೆಂಟ್. ನಮ್ಮ ಮಹರ್ಷಿಯ ಮೇಲೆ ಕೈ ಮಾಡಿದ ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸಬೇಕು ಎಂದು ಮಾತನಾಡಿಕೊಂಡರು. ಇದು ಅವರಿಗೆ ಮಹರ್ಷಿಯ ಮೇಲೆ ಇರುವ ಅಭಿಮಾನವನ್ನು ತೋರಿಸುತ್ತಿತ್ತು. ಮಹರ್ಷಿ ಮೂಲತಃ ಕೋಲಾರದವನು. ಅಲ್ಲಿ PUC ಮುಗಿಸಿ ಮುಂದಿನ ಓದಿಗಾಗಿ ಬೆಂಗಳೂರಿನ ಈ ಕಾಲೇಜಿಗೆ ಸೇರಿದ್ದ. ಹೀಗೆ ಅವನು ಅಲ್ಲಿಂದ ಇಲ್ಲಿ ಬರಲು ಬಹಳ ಪ್ರಮುಖ ಕಾರಣವೂ ಇತ್ತು. ಮೊದಲಿನಿಂದಲೂ ತಾನೊಬ್ಬ ನಟನಾಗಬೇಕೆಂಬ ಆಕಾಂಕ್ಷೆ ಉಳ್ಳವನಾಗಿದ್ದ. ಅದಕ್ಕೆ ಪೂರಕವಾದ ಅಭಿನಯ ತರಬೇತಿ ಮತ್ತು ಡ್ಯಾನ್ಸಿಂಗ್ ಕ್ಲಾಸ್ಗೂ ಹೋಗುತ್ತಿದ್ದ. ಒಬ್ಬ ನಟನಿಗೆ ಇರಬೇಕಾದ ದೇಹದ ಅಡ್ಡತೆಗಾಗಿ ಬೆಳಗ್ಗೆ ತಪ್ಪದೆ ಜಿಮ್ನಲ್ಲಿ ವರ್ಕೌಟ್ ಮಾಡುತ್ತಿದ್ದ. ಮಧ್ಯಮ ವರ್ಗದ ಕುಟುಂಬದವನಾದ ಮಹರ್ಷಿ ಈ ಎಲ್ಲ ಅಡಿಷನಲ್ ಖರ್ಚಿಗೆ ತನ್ನ ತಂದೆಯ ಮೇಲೆ ಅವಲಂಬಿತನಾಗಿರಲಿಲ್ಲ. ಬದಲಿಗೆ ತಾನು ಫ್ರೀ ಟೈಮ್ನಲ್ಲಿ ಪಿಜ್ಜಾ ಹಟ್ನಲ್ಲಿ ದುಡಿಯುತ್ತಿದ್ದ. ಇದು ಮಹರ್ಷಿಯ ಹಿನ್ನೆಲೆಯಾಗಿತ್ತು. ಪ್ರಥಮ ಡಿಗ್ರಿಯಲ್ಲಿ ಓದುತ್ತಿದ್ದ ಮಹರ್ಷಿ ತರಗತಿಯಲ್ಲಿ ಬಹಳ ಪಾಪ್ಯುಲರ್ ಆಗಿದ್ದ. ಯಾವಾಗಲಾದರೂ ಏನಾದರೊಂದು ಕೀಟಲೆ ಮಾಡುತ್ತಿದ್ದ. ಹುಡುಗಿಯರ ಟಿಫಿನ್ ಬಾಕ್ಸ್ನಿಂದ ತಿಂಡಿ ಕದಿಯುವುದು, ಅಸೈನ್ಮೆಂಟ್ ಶೀಟನ್ನು ಅಡಗಿಸಿಕೊಟ್ಟು ಕಾಡಿಸುವುದು ಇತ್ಯಾದಿ. ಆದರೆ ಅವನ ತರಲೆಗಳಲ್ಲಿ ಯಾರಿಗೂ ನೋಯಿಸುವ ಉದ್ದೇಶವಿರುತ್ತಿರಲಿಲ್ಲ. ಎಲ್ಲರಲ್ಲೂ ನಗುತ್ತಾ ಮಾತನಾಡುತ್ತಿದ್ದ ಮಹರ್ಷಿಗೆ ಅಭಿಮಾನಿಗಳೇನೂ ಕಡಿಮೆ ಇರಲಿಲ್ಲ. ಅವರಲ್ಲಿ ಹೆಚ್ಚಿನವರು ಹೆಣ್ಣು ಮಕ್ಕಳೇ. ಆದರೆ ಅವರೆಲ್ಲರನ್ನೂ ಮಿತಿಯಲ್ಲಿ ಇರಿಸಿದ್ದ. ಯಾಕೆಂದರೆ ಅವನಿಗೆ ಅನಗತ್ಯವಾಗಿ ಯಾವುದೇ ತಾಪತ್ರಯಕ್ಕೆ ಸಿಕ್ಕಿ ಹಾಕಿಕೊಳ್ಳುವ ಇಷ್ಟವಿರಲಿಲ್ಲ. ತಾನು ಬಂದ ಉದ್ದೇಶದ ಕಡೆ ಅವನ ಗುರಿ ಇತ್ತು. ತಾನು ಕನ್ನಡದ ಸೂಪರ್ ಸ್ಟಾರ್ ಆಗಬೇಕು. ಅದೇ ಅವನ ಕನಸು. ಹೀಗೆ ರಾತ್ರಿ ಹಗಲು ತಾನೊಬ್ಬ ನಟನಾಗಬೇಕೆಂಬ ಹಂಬಲವಿದ್ದುದರಿಂದ ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡುತ್ತಿದ್ದ ಮಹರ್ಷಿ. ಹೀಗಿದ್ದ ಮಹರ್ಷಿಗೆ ತನ್ನ ಕನಸು ಸಹಕಾರಗೊಳ್ಳಲು ಒಂದು ಅವಕಾಶ ಬಂದಿತು. ಅದು ಅವನ ಗೆಳೆಯ ಸಾಗರ್ನ ಮೂಲಕ.
ಸಾಗರ್ನ ಸಂಬಂಧಿಕನಾದ ಶೈಲೇಶ್ ಫೈನಲ್ ಇಯರ್ನಲ್ಲಿದ್ದ. ಅವನ ತಂದೆ ಕನ್ನಡ ಸಿನಿಮಾದ ನಿರ್ದೇಶಕರು. ತಮ್ಮ ಹೊಸ ಮೂವಿಗಾಗಿ ಹೊಸ ಮುಖದ ಹೀರೋಗಾಗಿ ಹುಡುಕಾಟ ನಡೆಸಿದ್ದಾರೆ ಎಂಬ ವಿಚಾರ ತಿಳಿದ ಸಾಗರ್ ಮಹರ್ಷಿಗೆ ತಿಳಿಸಿದಾಗ, ಮಹರ್ಷಿ ಶೈಲೇಶ್ನಲ್ಲಿ ತನ್ನ ವಿಚಾರವಾಗಿ ಅವನ ತಂದೆಯಲ್ಲಿ ಮಾತನಾಡಿ ಸ್ಕ್ರೀನ್ ಟೆಸ್ಟ್ ಮಾಡಲು ಅವಕಾಶ ಕೋರಿದ. ಶೈಲೇಶ್ ವಿಚಿತ್ರ ಮನುಷ್ಯ. ಪ್ರತಿಯೊಂದು ಕೆಲಸಕ್ಕೂ ಒಂದು ಕಂಡೀಷನ್ ಹಾಕುತ್ತಿದ್ದ. ಹಾಗೆ ಮಹರ್ಷಿಗೆ ಫೇವರ್ ಮಾಡಲು ಇಟ್ಟ ಕಂಡೀಷನ್ ಸಂಯುಕ್ತಾಳನ್ನ ಫ್ರ್ಯಾಂಕ್ ಮಾಡುವುದು. ಮಹರ್ಷಿಗೆ ಅದೇನೂ ಕಷ್ಟವೆನಿಸಲಿಲ್ಲ. ಅವನು ಅದಕ್ಕೆ ಆಯ್ಕೆ ಮಾಡಿದ್ದು ಬಹಳ ಸುಲಭವಾದ ಒಂದು ಪ್ಲಾನ್. ಆದರೆ ಅದರಿಂದ ಯಾರಿಗೂ ನೋವು ಕೂಡ ಆಗದಂತೆ ಕೇರ್ಫುಲ್ ಆಗಿ ಯೋಜನೆ ಮಾಡಿದ್ದ. ಆದರೆ ಅವನು ಮಾಡಿದ ತಪ್ಪು ಏನೆಂದರೆ, ಸಂಯುಕ್ತಾಳ ಹಿನ್ನೆಲೆ ತಿಳಿಯದೆ, ತಾನು ಹಾವಿನ ಹುತ್ತಕ್ಕೆ ಕೈ ಹಾಕುತ್ತಿದ್ದೇನೆಂದು ತಿಳಿಯದೆ ಹೋಗಿ ಆಪತ್ತನ್ನು ತನ್ನ ಮೇಲೆ ಎಳೆದುಕೊಂಡದ್ದು. ಚಾಲೆಂಜ್ ಗೆದ್ದ ಖುಷಿಯಲ್ಲಿ ಬೀಗುತ್ತಿದ್ದ ಮಹರ್ಷಿಗೆ ಸಂಯುಕ್ತಾಳ ಹಿನ್ನೆಲೆ ತಿಳಿದಾಗ ತಡವಾಗಿತ್ತು. ಅವಳಿಂದ ಕಪಾಳ ಮೋಕ್ಷವೂ ಆಗಿತ್ತು. ಅದರ ಬಗ್ಗೆ ಅವನಿಗನ್ನಿಸಿತೋ ಏನೋ, ಆದರೆ ಸಂಯುಕ್ತಾಳ ಆ ಘಟನೆಯಿಂದ ಬಹಳ ಆಘಾತಕ್ಕೊಳಪಟ್ಟಿದ್ದಳು. ಮಹರ್ಷಿ ಮಾಡಿದ ಸಣ್ಣ ಕೆಲಸಕ್ಕೆ ಇವಳು ಮಾಡಿದ್ದು ಜಾಸ್ತಿಯೇ ಆಯಿತು ಎಂದೆನಿಸಿತು. ಮತ್ತೆ ಒಂದೆರಡು ಸಲ ಅವನನ್ನು ಮಾತನಾಡಿಸಲು ಪ್ರಯತ್ನಿಸಿ ವಿಫಲವಾಗಿದ್ದಳು. ಎದುರು ಸಿಕ್ಕಾಗ ಅವಳು ಕರೆದರೂ ಕೇಳದವನಂತೆ ಹೋದಾಗ ಬೇಸರವೆನಿಸಿತು. ಈ ಶೀತಲ ಯುದ್ಧಕ್ಕೆ ತೆರೆ ಎಳೆಯಲೇಬೇಕೆಂದು ನಿರ್ಧರಿಸಿ ಅಂದು ಸಂಯುಕ್ತ ಬ್ರೇಕ್ ಟೈಮ್ನಲ್ಲಿ ಮಹರ್ಷಿಯ ಕ್ಲಾಸ್ ರೂಮ್ಗೆ ತನ್ನ ಗುಂಪಿನ ಜೊತೆ ಹೋದಳು. ಸೀದಾ ಕ್ಲಾಸ್ ರೂಮ್ಗೆ ಬಂದ ಅವಳನ್ನು ಕಂಡು ಎಲ್ಲರಿಗೂ ಅಚ್ಚರಿಯಾಗಿತ್ತು. ಕೊನೆಯ ಬೆಂಚ್ನಲ್ಲಿ ಕುಳಿತಿದ್ದ ಮಹರ್ಷಿ ಏನೂ ಪ್ರತಿಕ್ರಿಯೆ ತೋರಲಿಲ್ಲ. ಸಂಯುಕ್ತ ಎಲ್ಲರನ್ನೂ ಉದ್ದೇಶಿಸಿ ಮಾತನಾಡಲು ಪ್ರಾರಂಭಿಸಿದಳು. ನಾನು ಅಂದು ನಿಮ್ಮ ತರಗತಿಯ ವಿದ್ಯಾರ್ಥಿ ಮಹರ್ಷಿಯನ್ನು ಅಪಾರ್ಥ ಮಾಡಿಕೊಂಡು ಹೊಡೆದೆ. ಅದಕ್ಕಾಗಿ ನಾನು ಇಂದು ನಿಮ್ಮೆಲ್ಲರ ಎದುರು ಕ್ಷಮೆ ಯಾಚಿಸುತ್ತಿದ್ದೇನೆ. ಅವರಿಗೆ ಇದರಿಂದ ಎಷ್ಟು ನೋವಾಗಿರಬಹುದು ಎಂದು ನಾನು ಬಲ್ಲೆ. ಈ ತಪ್ಪಿಗೆ ಅವರು ಏನೇ ಶಿಕ್ಷೆ ಕೊಟ್ಟರೂ ನಾನು ಅನುಭವಿಸಲು ಸಿದ್ಧ. ನನ್ನನ್ನು ಕ್ಷಮಿಸಿದ್ದಾರೆ. ಇನ್ನು ಅರ್ಧ ಗಂಟೆಯಲ್ಲಿ ಬಂದು ಕ್ಯಾಂಟೀನ್ನಲ್ಲಿ ನನ್ನ ಭೇಟಿಯಾಗಬೇಕು. ನಾನು ಅಲ್ಲಿ ಕಾಯುತ್ತಿರುತ್ತೇನೆ ಎಂದು ಹೇಳಿ ತನ್ನ ಗ್ಯಾಂಗ್ನವರೊಂದಿಗೆ ಹೊರ ನಡೆದಳು. ಜಂಬದ ಕೋಳಿ ಎಂದು ಪ್ರಚಲಿತಳಾಗಿದ್ದ ಸಂಯುಕ್ತಾಳ ಈ ಮಾತು ಕೇಳಿ ಎಲ್ಲರಿಗೂ ಆಶ್ಚರ್ಯವಾಗಿತ್ತು. ನಿಜವಾಗ್ಲೂ ಇವಳು ಪಶ್ಚಾತ್ತಾಪ ಪಟ್ಟು ಹೇಳಿದ್ದಾಳಾ ಅಥವಾ ಮುಂದಿನ ಹೊಸ ನಾಟಕಕ್ಕೆ ಇದು ಸಿದ್ಧತೆಯಾ ಎಂಬ ಅನುಮಾನ ಕೆಲವರಲ್ಲಿ ಮೂಡಿತ್ತು. ಮುಂದೇನಾಗುತ್ತದೆ ಎನ್ನುವುದನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಅಲ್ಲಿಯವರೆಗೂ ಕಾಯ್ತಾ ಇರಿ. ಜೊತೆಗೆ ಇದೇ ರೀತಿಯ ಇಂಟ್ರೆಸ್ಟಿಂಗ್ ಕಥೆಗಳಿಗಾಗಿ ನಮ್ಮ ಚಾನಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಕಮೆಂಟ್ಗಳಿಗಾಗಿ ನಾನು ಕಾಯ್ತಾ ಇರ್ತೀನಿ. ಧನ್ಯವಾದಗಳು.